ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಇದನ್ನು. ನಾನು ನನ್ನ ತಮ್ಮನ ಎಂಗೇಜ್ಮೆಂಟಲ್ಲಿ ಹಾಕ್ಕೊಂಡಿದ್ದಂಥ ಈ ಒಂದು ಜೋಮಾಲೆ ಚೈನ್ ಅಂತಲೇ ಹೇಳ್ಬೋದು. ಜೋಮಾಲೆ ಹಾರ ಅಂತಲೂ ಹೇಳ್ತಾರೆ ಸುಮಾರು ಜನ. ಇದು ಕೊಡಗೋರು ತುಂಬ ಹಾಕ್ಕೊಳ್ಳೋದು. ನಮ್ಮಮ್ಮ ಮಾಡಿಸ್ಕೊಂಡಿರೋವಂಥ ಒಂದು ಇದು ಜೋಮಾಲೆ ಸರ. ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಜೋಮಾಲೆ ಸರ. ಆದರೆ ವಯಸ್ಸಾಗಿರೋರು ಹಾಕ್ಕೊಳ್ತಾರೆ ಅಂತ ಹೇಳ್ತಾರೆ. ನಿಜ ಹೇಳಬೇಕು ಅಂತಂದರೆ ಹೆಂಗಾಗಿರೋರು ಕೂಡ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸಾಂಪಲ್ ನಾನೇ ಅಂತಲೇ ಹೇಳ್ಬೋದು. ನನಗದೇನು ಗೊತ್ತಿಲ್ಲ, ಈ ಮುತ್ತೊಂದು ಈ ರೀತಿ ಜೋಮಾಲೆ, ಮೋಹನ್ ಮಾಲೆ ಇಂಥ ಗುಂಡು ಸರಗಳು ತುಂಬ ಇಷ್ಟ ಆಗುತ್ತೆ. ಫಸ್ಟ್ ನಮ್ಮಮ್ಮ 50 ಗುಂಡು ತೊಗೊಂಡು ಒಂದೆಳೆಲಿ ಪೋಣಿಸ್ಕೊಂಡಿದ್ರು. ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ 2 ಎಳೆ ಗುಂಡನ್ನ ಅಂದರೆ 2 ಎಳೆ ಪೋಣಿಸ್ಕೊಂಡ್ರು. ಮತ್ತೆ 50 ಗುಂಡು ತೊಗೊಂಡು ಒಟ್ಟು 100 ಗುಂಡು ಇದಕ್ಕೆ ಹಾಕ್ಸಿರೋ ಅಂಥದ್ದು. ಮತ್ತು ಅದಕ್ಕೆ ಪೆಂಡೆಂಟನ್ನು ಮೊದಲೇ ತೆಗೆದಿಟ್ಕೊಂಡಿದ್ರು. ಅದು ಯಾವುದಾದ್ರೂ ಒಂದು ಲಾಂಗ್ ಚೈನ್ ಮಾಡಿಸಿದಾಗ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರು. ಆದರೆ ಅವ್ರಿಗೆ ಒಂದು ಐಡಿಯಾ ಬಂತು, ಸುಮ್ಮನೆ ಹಾಗೆ ಪ್ಲೇನ್ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಪೆಂಡೆಂಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಪೆಂಡೆಂಟ್, ಅದಕ್ಕೆ ಲಕ್ಷ್ಮಿ ಪೆಂಡೆಂಟ್ ಹಾಕ್ಕೊಂಡಿದ್ದಾರೆ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಗುಂಡು 2 ಗುಂಡು ಸೇರಿ ಅಂದರೆ 100 ಗುಂಡಿಗೆ 2 ಎಳೆದು ಸೇರಿ 100 ಗುಂಡಿಗೆ ಒಟ್ಟು 25 ಗ್ರಾಮ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ಅರ್ಗ ಕಮ್ಮಿ ಇರೋದು, ಗಟ್ಟಿಗೆ ತೊಗೊಂಡಿದ್ದಾರೆ. ಅರ್ಗ ಕಮ್ಮಿ ಇರೋದು ನೀವು ಕಮ್ಮಿ ಗ್ರಾಮಲ್ಲಿ ಇನ್ನು ತೊಗೊಬೋದು ಅಂತಂದರೆ ಸ್ವಲ್ಪ ಅರ್ಗ ಜಾಸ್ತಿ ಇರೋದನ್ನು ಕೇಳಿ ತೊಗೊಬೋದು. ಈ ರೀತಿ ಮಾಡಿಸಿ ಹಾಕ್ಕೊಂಡ್ರೂ ಕೂಡ ನಮಗೆ ರಿಚ್ ಆಗಿ ಕಾಣಿಸುತ್ತೆ. ಈಗಿರೋ ಒಡವೆ ರೇಟಲ್ಲಿ ನಮಗೆ ಅರ್ಗು ಜಾಸ್ತಿ ಇರೋದು ನಾವು ಬೈ ಮಾಡಿದ್ರೆ ಚಿನ್ನ ಕಮ್ಮಿ ಇರುತ್ತೆ. ನಾವು ಅರ್ಗು ಕಮ್ಮಿ ಇರೋದನ್ನು ಬೈ ಮಾಡಿದ್ರೆ ಚಿನ್ನ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ. ಇನ್ನು ಇಯರಿಂಗ್ಸ್ ಬಂದು 11 ಗ್ರಾಮ್ ಇದೆ. ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ. ಅದು ಕೂಡ ರಿಚ್ಚಾಗಿ ಕಾಣಿಸುತ್ತೆ. ಇನ್ನು ಪೆಂಡೆಂಟ್ ಬಂದು 20 ಗ್ರಾಮ್ ಇದೆ. ಸ್ವಲ್ಪ ಗಟ್ಟಿಗೆ ಮಂದವಾಗಿ ಮಾಡಿಸಿಟ್ಕೊಂಡಿದ್ದಾರೆ. ಅಂದರೆ ಅವರು ಯಾವುದಾದ್ರೂ ಲಾಂಗ್ ಚೈನ್ ಮಾಡಿಸಿದಾಗ ಅದಕ್ಕೆ ನಾವು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡಿಸ್ಕೊಂಡಿದ್ದು. ಬಟ್ ಇದು ಜೋಮಾಲೆ ಮಾಡಿಸಿದಾಗ ಇದು ಸೂಟ್ ಆಗುತ್ತೆ ಅಂದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದಾರೆ ಸದ್ಯಕ್ಕೆ. ಬಟ್ ಅಷ್ಟೇ ರಿಚ್ಚಾಗಿ ಕಾಣಿಸ್ತಾ ಇದೆ. ನಾವು ಹಾಗೆ ಕೂಡ ಹಾಕ್ಕೊಬೋದು, ಪೆಂಡೆಂಟ್ ಇಲ್ದಿರೋ ಕೂಡ. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಪೆಂಡೆಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ಈ ಪೆಂಡೆಂಟ್ ತುಂಬ ಇಷ್ಟ ಆಯಿತು. ಈ ಪೆಂಡೆಂಟೇ ಅಂತಲೇ ಅಲ್ಲ, ಸರನೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ನನಗೆ. ನಮ್ಮಮ್ಮ ಜಾಸ್ತಿ ಎಲ್ಲಾದರೂ ಹೋಗಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ ಅವರು ಲಾಂಗ್ ಚೈನ್ ಈ ರೀತಿ ಹಾಕ್ಕೊಳ್ಳೋದಕ್ಕಿಂತ ಅವ್ರು ಈ ರೀತಿ ಚೈನ್ಗಳು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಅವ್ರು ಈ ರೀತಿ ಆಗಿನ ಕಾಲದಿಂದನೂ ಮಾಡಿಸಿ ಇಟ್ಕೊಂಡಿದ್ದಾರೆ. 1 ಎಳೆ ಇದ್ದಿದ್ದು 2 ಎಳೆ ಆಯಿತು. ನಾವು ಈ ರೀತಿ ದುಡ್ಡು ಸೇವ್ ಮಾಡಬೇಕು ಅಂತ ಅಂದರೆ ಮೊದಲನೇದಾಗಿ 20 ಗ್ರಾಮ್, 5 ಗ್ರಾಮ್, 10 ಗ್ರಾಮ್ ಈ ರೀತಿ ಮಾಡಿಸ್ಕೊಂಡು ನಾವು ಜಾಸ್ತಿ ಮಾಡ್ಕೋಬೋದು. 10 ಗ್ರಾಮ್ 5 ಗ್ರಾಮಿಂದ 20 ಗ್ರಾಮಿಗೆ ಮಾಡಿಸ್ಕೊಬೋದು, 25 ಗ್ರಾಮಿಗೆ ಮಾಡಿಸ್ಕೊಬೋದು. ನಾನು ಹೇಳಿದ್ನಲ್ಲ, ಹರ್ಗ ಹಾಕಿರೋ ಗುಂಡಿನ ಸರ ಕೆಲವ್ರಿಗೆ ಜಾಸ್ತಿ ಇರೋದು ಸಿಗುತ್ತೆ, ಕಮ್ಮಿ ಇರೋದು ಸಿಗುತ್ತೆ. ಚಿನ್ನ ಜಾಸ್ತಿ ಇರಬೇಕು ಅಂತಂದರೆ ಹರ್ಗ ಕಮ್ಮಿ ಇರೋದನ್ನ ತೊಗೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಚಿನ್ನ ಕಮ್ಮಿ ತೊಗೊಳಕ್ಕಾಗೋದು ಅನ್ನೋರು ಈ ರೀತಿ ಹರ್ಗಿರೋದನ್ನ ತೊಗೊಳ್ಳಿ. ಈಗ ನೀವು ನೋಡ್ತಾ ಇರ್ಬೋದು ನಾನು ಹಾಕ್ಕೊಂಡು ವೇರ್ ಮಾಡಿದ್ದೀನಿ ನನ್ನ ತಮ್ಮನ ಎಂಗೇಜ್ಮೆಂಟಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಬಾಕಿದ್ದು ಯಾವ ಲಾಂಗ್ ಚೈನ್ ಆಗಿರ್ಬೋದು ಅಥವಾ ಒಂದು ಚಿಕ್ಕ ನೆಕ್ಲೆಸ್ ಆಗಿರ್ಬೋದು ಯಾವುದೂ ಹಾಕಿಲ್ಲ. ಸಿಂಪಲ್ಲಾಗಿ ಚೆನ್ನಾಗೇ ಕಾಣಿಸ್ತಾ ಇದೆ. ಈ ರೀತಿ ಕಮ್ಮಿ ಗ್ರಾಮಲ್ಲಿ ನೀವು ಕೂಡ ಮಾಡಿಸಿ ಹಾಕೊಬೋದು. ಎಲ್ಲರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನನ್ನ ತಮ್ಮನ ಮದುವೆ ಇರೋದ್ರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಮತ್ತು ಬಿಸ್ನೆಸ್ ಇರೋದ್ರಿಂದನೂ ಕೂಡ ತುಂಬ ಬ್ಯುಸಿ ಆಗಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ಲೈಕ್ ಮಾಡೋದನ್ನಂತೂ ಮರಿಬೇಡಿ ಪ್ಲೀಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಯೂಸ್ಫುಲ್ ಆಗಿರೋವಂಥ ವೀಡಿಯೋಸ್ ನನ್ನ ಚಾನಲಲ್ಲಿದೆ. ಕಂಪ್ಲೀಟ್ ವೀಡಿಯೋಸ್ನ ಚೆಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.